ಒನ್ ಆಫ್ ದ ಬೋರಿಂಗ್ ಮ್ಯಾಚಸ್ ನೆನ್ನೆ ಆಗಿದೆ IPL 2025 MI ವರ್ಸಸ್ SRH. ನಾನು ಅನ್ಕೊಂಡೆ ಆ ಬ್ಯಾಟಿಂಗ್ ಪಿಚ್ಚಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ನೋಡ್ಬೋದಾ ಅಂತ ಕಾಯ್ತಿದ್ದೆ ನಾನು. ಬಟ್ ಫುಲ್ ಕಾಂಟ್ರಾಸ್ಟ್ ಆಗಿದ್ದು ನೆನ್ನೆ ಮ್ಯಾಚು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇದು MI ವರ್ಸಸ್ SRH ಮ್ಯಾಚ್ ರಿವ್ಯೂ. ಸೊ ನನಗನ್ಸಿದ್ದು ಒನ್ ಆಫ್ ದ ಬೋರೆಸ್ಟ್ ಮ್ಯಾಚ್ ಇನ್ IPL 2025. ಸಖತ್ ನಿದ್ದೆ ಬರೋ ಥರ ಆಗ್ತಿತ್ತು. ಫಸ್ಟ್ ಇನ್ನಿಂಗ್ಸು ಹಂಗೆ ಇತ್ತು, ಸೆಕೆಂಡ್ ಇನ್ನಿಂಗ್ಸು ಹಂಗೆ ಇತ್ತು. ಸೊ ಟಾಸ್ ಗೆದ್ದು ಮುಂಬೈ ಚೂಸ್ ಮಾಡ್ಕೊಂಡಿದ್ದು ಆಬ್ವಿಯಸ್ಲಿ ಆ ಥರ ಪಿಚ್ಗಳಲ್ಲಿ ಸೆಕೆಂಡ್ ಬ್ಯಾಟಿಂಗ್ಗೆ ಚೂಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು SRH ಕಲೆ ಹಾಕಿದ್ದು ಜಸ್ಟ್ 162 ರನ್, 5 ವಿಕೆಟ್ ಕಳ್ಕೊಂಡು. ಬಟ್ ನನಗನ್ನಿಸ್ತು SRH ಈ ಸೀಸನ್ನು ಕನ್ಸಿಸ್ಟೆಂಟಾಗಿ ಆಡ್ತಿಲ್ಲ. ಅವ್ರದ್ದು ಗ್ರಾಫ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ಸೊ ಅವ್ರ ಓಪನರ್ಸ್ ಚೆನ್ನಾಗಿ ಆಡಿದ್ರೆ ರನ್ನು ಎಲ್ಲೋ ಹೋಗುತ್ತೆ. ಅವ್ರ ಓಪನರ್ಸ್ ಕ್ಲಿಕ್ ಆಗಿಲ್ಲ ಅಂದರೆ ಅವ್ರ ರನ್ನು 180 170 ಸಹ ದಾಟಲ್ಲ, 175 ಕೂಡ ದಾಟಲ್ಲ. ಸೊ ಓಪನ್ ಮಾಡಿದ ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಓಪನ್ ಮಾಡಿದ್ದು. ಹೆಡ್ ಅಂತೂ ಒಳ್ಳೆ ಟೆಸ್ಟ್ ಕ್ರಿಕೆಟ್. ಅವ್ರು ಬರೀ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ ಮಾತ್ರ ಒಂದು ಜೋಶ್ ಬರುತ್ತೆ ಮೇ ಬಿ, ಇಲ್ಲಾಂದರೆ ಬರಲ್ಲ ಅನಿಸುತ್ತೆ. ನೀವು ಯಾವುದೇ ರೋಹಿತ್ ಶರ್ಮಾ ಅಪೋಸಿಟ್ ಆಗಿರೋ ಇದರಲ್ಲಿ ನೋಡಿ, ಅವ್ರು ಕ್ಯಾಪ್ಟನ್ ಆಗಿರೋದ್ರಲ್ಲಿ ಹೆಡ್ಡು ಚೆನ್ನಾಗಿ ಆಡಿರ್ತಾರೆ. ಬಟ್ ನೆನ್ನೆ ಆಡಿಲ್ಲ, ಏನು ಅಂತ ಗೊತ್ತಿಲ್ಲ. ಏನೋ ಆಗಿದೆ ಅವ್ರಿಗೆ, ಸಮಥಿಂಗ್ ಈಸ್ ಹ್ಯಾಪೆಂಡ್. ಮೇ ಬಿ ಯಾಕೆ ಬೇರೆಯವ್ರಿಗೆ ತಲೆನೋವು ಕೊಡೋದು ಅಂದ್ಬಿಟ್ಟು ಅವ್ರಿಗೆ ತಲೆನೋವು ಇತ್ತಾನು. ಮೇ ಬಿ ಅವರು ಆಡಿಲ್ಲ. 28 ಬಾಲ್ 28 ರನ್, ಜೀವದಾನ ಬೇರೆ ಸಿಕ್ಕಿತ್ತು. ಫಸ್ಟ್ ಓವರೇ ಸಖತ್ತು. ಇದು ವಿಲ್ ಜಾಕ್ಸ್ ಒಂದು ಕ್ಯಾಚ್ ಬಿಟ್ಟರು. ಕರಣ್ ಶರ್ಮಾ ಹತ್ರ 2 ಕ್ಯಾಚ್ ಹೋಗಿತ್ತು, ಅವರು ಬಿಟ್ಟರು ಹಿಡ್ದಿಲ್ಲ. ಅಭಿಷೇಕ್ ಶರ್ಮಾ ಸ್ವಲ್ಪ ಆಮೇಲೆ ಲಯಕ್ಕೆ ಬಂದರು ಅಂತಲೇ ಹೇಳಬೇಕು, 28 ಬಾಲ್ 40 ರನ್. ಬಟ್ ಅದು ಅವ್ರು ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಅದೇನು ಕಮ್ಮಿ ಅಲ್ಲ. ಫಸ್ಟ್ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದು ನಾಯಕ ಕೆಪ್ಟನ್ ಹಾರ್ದಿಕ್ ಪಾಂಡ್ಯ. ಅವ್ರದ್ದು ಬೇರೆ ಒಂದು ಭಯ ಆಗಿತ್ತು, ಅವ್ರಿಗೇನೋ ಇಂಜುರಿ ಥರ ಏನೋ ಆಗಿತ್ತು. ಅದ್ರ ನೆಕ್ಸ್ಟ್ ಬಾಲೇ ವಿಕೆಟ್ ಬಂತು. ಮೇ ಬಿ ಅಣ್ಣನ ಥರನೇ ಏನಾದರೂ ಟ್ಯಾಕ್ಟಿಕ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಾನು ಅನ್ಕೊಂಡು ಭಯ ಆಯ್ತು ಆ್ಯಕ್ಚುಲಿ. ಯಾವಾಗಲೂ ಇಂಜುರಿ ಪ್ರೋ ಥರ ಅನಿಸ್ತಾರೆ ಹಾರ್ದಿಕ್ ಪಾಂಡ್ಯ. ಮತ್ತೆ ಇಂಜುರಿನ ನಮ್ಮ ನ್ಯಾಷನಲ್ ಡ್ಯೂಟೀಸ್ ಅಂತ ಬಂದಾಗ ಅವಾಗ ಸ್ವಲ್ಪ ಹೊಡ್ತಾ ಬೀಳುತ್ತೆ ನಮಗೆ ಹಾರ್ದಿಕ್ ಪಾಂಡ್ಯ ಅಂತ. ಅವ್ರಿದ್ದಾಗ ಟೀಮ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಅಂತ ಒಂದು ಕನ್ಸರ್ನ್ ಅಷ್ಟೇ. ಬಟ್ ಅದಾದಮೇಲೆ ಬ್ರೇಕ್ ಥ್ರೂ ಬಂತು. ಹಾರ್ದಿಕ್ ಪಾಂಡ್ಯ ಔಟ್ ಆದರು. ಮತ್ತು ವಿಲ್ ಜಾಕ್ಸ್ ಬೌಲಿಂಗ್ ಬಂದು ಅವ್ರು ಸಕ್ಕತ್ತಾಗಿರೋ ಇಶಾನ್ ಕಿಶನ್. ಮತ್ತು ಅದೇ ವಿಲ್ ಜಾಕ್ಸ್ ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್. 2 ವಿಕೆಟ್ 3 ವಿಕೆಟ್ ಬಂತು ಅನ್ಸುತ್ತೆ. ವಿಲ್ ಜಾಕ್ಸ್ 2 ವಿಕೆಟ್ ಬಂತು, ಹೆಡ್ ವಿಕೆಟ್ ಬಂತು, ದೂರ ಇಟ್ಟಿದ್ರು. ಬಟ್ ಇಶಾನ್ ಕಿಶನ್ ಬಗ್ಗೆ ಮಾತಾಡಬೇಕು. ನಾನು ಅಂದ್ಕೊಂಡೆ ಬೆಂಗಳೂರು ಪಿಚ್ಚಲ್ಲಿ ನಾಳೆ ಹಬ್ಬ ಮಾಡ್ತಾರೆ, ಇಷ್ಟು ದಿನ ಆಡಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ. ಸೊ ಎಕ್ಸ್ಟ್ರೀಮ್ ಬೇರೆ, ಬಿಟ್ಟಿರೋದಕ್ಕೆ ಬೇರೆ ಸಿಟ್ಟಿರುತ್ತೆ, ಹಾಕೊಂಡು ಜಡಿತಾರೆ ಸರಿಯಾಗಿ ಅಂತ. ಬಟ್ ಇಲ್ಲ, ನಾನು ಆ ಥರ ಎಲ್ಲ ಮಾಡಲ್ಲ, ನಾನು ಒಳ್ಳೆ ಹುಡುಗ, ನಮ್ಮದು ಟೀಮ್ ಮೇಲೆ ನನಗೆ ಅಷ್ಟೇನು ಕೋಪ ಇಲ್ಲ ಅಂತ ಬೇಗ ಔಟ್ ಆಗಿಬಿಟ್ರು. ಸ್ಟಂಪ್ ಮಾಡಿದ್ದು. ಸೊ ಹೋಗಿದ್ದು ಬಾಲ್ ತುಂಬ ಅವೇ ಇತ್ತು ಬಾಲು, ಅದನ್ನ ಹೊಡೆಯೋಕೆ ಹೋಗಿ ಸ್ಟಂಪ್ ಆಯಿತು. ಅದಾದಮೇಲೆ ಹೆಡ್ ಕೂಡ ಕ್ಯಾಚ್ ಕೊಟ್ಟು ಔಟ್ ಆದರು ಅಂತಲೇ ಹೇಳಬೇಕು. ಸೊ ಮತ್ತು ಕ್ಲಾಸೆನ್ನು ಅನಿಕೇತ್ ವರ್ಮಾ ಅವರಿಂದನೇ ಒಂದು 162 ಗಡಿ ದಾಟಕ್ಕೆ 160 ಗಡಿ ದಾಟಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಮೇ ಬಿ 135 ಒಳಗಡೆ ಆಲ್ಔಟ್ ಆಗಿಬಿಡ್ತಿದ್ರು. 140 ಒಳಗಡೆ ಆಲ್ಔಟ್. ಬೋರಿಂಗ್ ಅಂದರೆ ಬೋರಿಂಗ್. ಒಂದು ಬಡಿ ಆಟ ಇಲ್ಲ. ಎಲ್ಲ ಅವು ಫುಲ್ ಇನ್ನಿಂಗ್ಸಲ್ಲಿ ಸೇರಿ ಹೋಗಿರೋದು 2 4 5 ಸಿಕ್ಸ್ ಹೋಗಿದೆ ಅಷ್ಟೇ. 5 ಸಿಕ್ಸು, ಒಂದು 15 4 ಹೋಗಿರ್ಬೋದು ಅಷ್ಟೇ. ಮೇ ಬಿ 15 16 4 ಹೋಗಿರ್ಬೋದು, 15 4 ಹೋಗಿರ್ಬೋದು ಅಷ್ಟೇ. ಬೋರ್ ಅಂತ ಮ್ಯಾಚ್ ಅಂತೂ ಸಖತ್ ಅಂದರೆ ಸಖತ್ ಬೋರು. ಒಂದು ಚೂರು ಇಂಟ್ರೆಸ್ಟ್ ಇರಲಿಲ್ಲ ನನಗಂತೂ. ವೀಡಿಯೋನೂ ಮಾಡೋದಾ ಬೇಡ ಅಂತ ಇಲ್ಲ. ಕನ್ಸಿಸ್ಟೆಂಟಾಗಿ ವೀಡಿಯೋ ಬರಬೇಕು, ನೋಡಬೇಕು. ಅಟ್ಲೀಸ್ಟ್ 10 ಜನ ನೋಡಿದ್ರೂ ಕನ್ಸಿಸ್ಟೆಂಟಾಗಿ ಇರಬೇಕು ಅಂತಲೇ. ಅಲ್ಲಿಗೂ ಮೊನ್ನೆ CSK ಮ್ಯಾಚ್ ಒಂದು ಮಿಸ್ ಆಯಿತು, ಅದೂ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ. ಬಟ್ ಓಕೆ, ನೆಕ್ಸ್ಟ್ ಯಾವುದೂ ಮಿಸ್ ಆಗಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದುವರ್ಸೋಣ ವೀಡಿಯೋ. ಸೊ ಇವರೆಲ್ಲ ಕೃಪಾ ಕಟಾಕ್ಷದಿಂದ 162ಕ್ಕೆ 5 ರನ್. ನಾನು ಈಸಿಯಾಗಿ 12 ಓವರಲ್ಲಿ ಹೊಡೆದಾಕ್ತಾರೆ ಅಂತ ಅಂದ್ಕೊಂಡೆ. ಸೊ ಬೋಲ್ಟ್ಗೊಂದು, ಬ್ರೂಮರ್ಗೊಂದು, ವಿಲ್ ಜಾಕ್ಸ್ಗೆ, ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಓವರಲ್ಲಿ ರನ್ ಮಿಷಿನ್ ಆಗ್ಬಿಟ್ರ ಅಂತ ಅನಿಸ್ತು ನನಗೆ. ಬಿಕಾಸ್ ಅವ್ರದ್ದು ಇನ್ನೂ ಇದು ಓವರ್ಗಳಿತ್ತು ಅನಿಸುತ್ತೆ. ಯಾರು ಕೊಡ್ಬೋದಿತ್ತು? ವಿಲ್ ಜಾಕ್ ಓಕೆ, ಯಾರ್ದು ಇರಲಿಲ್ಲ, ಎಲ್ಲರದು ಕಂಪ್ಲೀಟ್ ಆಗಿಬಿಟ್ಟಿತ್ತು. ಓಕೆ, ಎಲ್ಲರದು ಮುಗ್ದಿತ್ತು, ಬೇರೆ ಯಾರಿಗೂ ಕೊಡೋಕೆ ಇರಲಿಲ್ಲ. ಲಾಸ್ಟ್ ಓವರಲ್ಲಿ ಹೊಡೆಸ್ಕೊಂಡ್ರು ಒಂದು 22 ರನ್ನೇ ಹೊಡೆಸ್ಕೊಂಡ್ರು. ಅವ್ರು 3 ಓವರ್ ಕೊಟ್ಟಿದ್ದು 21 ರನ್ನು, ಲಾಸ್ಟ್ ಓವರ್ ಕೊಟ್ಟಿದ್ದು +20 ರನ್ ಕೊಟ್ಟರು. ಸೊ ಅಲ್ಲಿ ಸ್ವಲ್ಪ 140 ಹೋಗೋ ಜಾಗದಲ್ಲಿ 160 ಹೋಯ್ತು. ಅಟ್ಲೀಸ್ಟ್ 150 ಆ ಥರ ಹೋಗಿದ್ದಿದ್ರೆ ಇನ್ನೂ ಬೇಗ ಹೊಡೆದ್ಬಿಡ್ತಿದ್ರು ಮುಂಬೈ ಅವರು ಅಂತ ಅನಿಸ್ತು. ಬಟ್ ಮುಂಬೈ ಮತ್ತೆ ಮರಳಿ ಗೆಲುವಿನ ಹಾದಿ ಹಿಡಿದಿದೆ. ಅವ್ರು ಕಮ್ ಬ್ಯಾಕ್ ಮಾಡೋದು ನಾವು ತುಂಬ ಸರಿ ನೋಡಿ, ತುಂಬ ವರ್ಷಗಳಿಂದ ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಬಿಡ, ಏನು ಸ್ಟಾರ್ಟಿಂಗ್ ಏನು ರಿಸ್ಕ್ ತಗೊಳ್ಳೋದು, ನಾವು ಆಮೇಲೆ ಹೊಡ್ಕೊಂಡು ಹೋಗೋಣ, ಏನು ಇದರಲ್ಲಿ ಏನಿದೆ, ಫಸ್ಟಿಂದನೇ ಗೆದ್ಕೊಂಡು ಯಾರು
ಲಾಸ್ಟಿಂದ ಸ್ವಲ್ಪ ಸೋತು ಆಮೇಲೆ ಗೆದ್ರೇನೆ ಅಲ್ವಾ, ಬಿದ್ದು ಎದ್ರೇನೆ ಅಲ್ಲ ಮಜಾ ಅನ್ನೋ ಮೆಂಟಾಲಿಟಿ ಅವ್ರದ್ದು ಮುಂಬೈ ಅವ್ರದ್ದು. ಮೇ ಬಿ ಬಿದ್ದು ಎದ್ದೇಳೋದು ನೋಡಿ, ಅವ್ರನ್ನ ನೋಡಿ ಕಲಿಬೇಕು. ಅವ್ರು ಆ ಥರ ಎಷ್ಟು ಸರಿ ಬಂದು ಚಾಂಪಿಯನ್ಸ್ ಆಗಿದ್ದಾರೆ. ಬಟ್ ಈ ಸರಿ ಬೇಡ, ಸಾಕು 5 ಸರಿ ಚಾಂಪಿಯನ್ಸ್ ಆಗಿರೋದು ಸಾಕು. ಬಟ್ SRH ಮಾತ್ರ ಸಖತ್ ಡಿಸಪಾಯಿಂಟ್ ಮಾಡ್ತು. ಮೇ ಬಿ ಅವ್ರಿಗೆ ಹೈದರಾಬಾದ್ ಪಿಚ್ಚಲ್ಲಿ ಮಾತ್ರನೇ ಆ ಥರ ಆಡೋದ, ಅಥವಾ ಹೈದರಾಬಾದು ಬ್ಯಾಂಗ್ಳೂರು ಇಂಥ ಪಿಚ್ಗಳಲ್ಲಿ ಮಾತ್ರ ಈ ಥರ ಆಡ್ತಾರೆ. ಬ್ಯಾಂಗ್ಳೂರು ಪಿಚ್ ಈ ಸರಿ ಮುಂಚೆ ಥರ ಇಲ್ಲ, ಹೈದರಾಬಾದ್ ಪಿಚ್ ಥರ ಇಲ್ಲ, ಚೇಂಜ್ ಆಗಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ರೋಹಿತ್ ಶರ್ಮಾ ಒಳ್ಳೆ ಟಚ್ಚಲ್ಲಿದ್ದರು, ಬಟ್ ಅನ್ಲಕ್ಕಿ ಅಂತ ಹೇಳ್ಬೇಕು. ಬಟ್ ಆ ಶಾಟ್ಗೆ ಆ ಥರ ಹೆಡ್ ಕೈಗೆ ಹೋಗುತ್ತೆ ಅಂತ ಮೇ ಬಿ ಹೆಡ್ಡೇ ಅನ್ಸುತ್ತೆ ಹಿಡಿದಿದ್ದು. ಕರೆಕ್ಟಾಗಿ ಹೆಡ್ ಕೈಗೆ ಹೋಯ್ತು ಆ ಶಾಟ್. ಆ್ಯಕ್ಚುಲಿ ಕವರ್ ಡ್ರೈವ್ ಥರ ಏನೋ ಹೊಡೆದಿದ್ದು, ಬಟ್ ಅವರು ಫೀಲ್ಡರ್ಗೆ ಹೋಗಿ ಕ್ಯಾಚ್ ಹಿಡ್ಕೊಂಡ್ರು. 16 ಬಾಲ್ಗೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ 31, 21 ಈ ಥರನೇ ಎಲ್ಲರೂ 21 ಈ ಥರ ಸ್ಮಾಲ್ ಕಾಂಟ್ರಿಬ್ಯೂಷನ್ನು. ಬಟ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ, ಹೆಲ್ದಿ ಸ್ಟ್ರೈಕ್ ರೇಟಲ್ಲಿ, ಒಳ್ಳೇದಂದ್ರೆ ಸೂಪರ್ ಸ್ಟ್ರೈಕ್ ರೇಟ್ ಅಂತಲ್ಲ, ಹೆಲ್ದಿ ಸ್ಟ್ರೈಕ್ ರೇಟಲ್ಲಿ ಹೊಡೋದು. ಬಟ್ ಎಲ್ಲರೂ ಅಷ್ಟೇ, ರೋಹಿತ್ ಶರ್ಮಾ 16 ಬಾಲ್ಗೆ 26, ರಿಕಲ್ಟನ್ 23ಗೆ 31, ಜೀವದಾನ ಸಿಕ್ತು ರಿಕಲ್ಟನ್ಗೂ ಸಹ. ಅದು ಜೀವದಾನ ಅಂತ ಎಂಥ ಇದು ಅಂದರೆ ವಿಚಿತ್ರವಾಗಿರೋ ಜೀವದಾನ ಸಿಕ್ತು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಬಾಲು ಬ್ಯಾಟ್ಸ್ಮನ್ಗೆ ಮೀಟ್ ಹಾಕಿನ ಮುಂಚೆ ಕೀಪರ್ ಗ್ಲೌಸ್ಗೆ ಏನಾದರೂ ವಿಕೆಟ್ಗಿನ ಮುಂದೆ ಇದ್ದರೆ ಅದು ನೋ ಬಾಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆನ್ನೆ ಅದು ಗೊತ್ತಾಯಿತು. ಸೊ ಬಾಲ್ ಮೀಟ್ ಆಗೋ ಟೈಮಲ್ಲಿ ಇನ್ನೇನು ಬಾಲ್ ಸ್ಕ್ರೀನಲ್ಲೇ ಇರಲಿಲ್ಲ, ಬಾಲ್ ಅಷ್ಟು ಬೇಗ ಅವ್ರ ಕೈ ತಂದ್ಬಿಟ್ಟಿದ್ರು ಗ್ಲಾಸನ್ನು. ಬಟ್ ಅವರೇನು ಅದನ್ನು ನೋ ಬಾಲ್ ಕೊಟ್ಟರು. ಅವನು ಬೌಲರ್ ಸಕ್ಕತ್ ಡಿಸಪಾಯಿಂಟ್ ಆದ, ಹೊಸ ಹುಡುಗ ಪಾಪ. ಬಟ್ ಏನೂ ಮಾಡೋಕ್ಕಾಗಿಲ್ಲ, ಆ ಥರ ಡಿಸಿಷನ್ ಬಂತು. ಅದಾದಮೇಲೆ ಅವ್ರೇನು ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ. 23 ಬಾಲ್ಗೆ 30 ರನ್ ಹೊಡೆದು ಔಟ್ ಆದರು. ಮತ್ತು ವಿಲ್ ಜಾಕ್ಸ್ 26 ಬಾಲ್ಗೆ 36 ರನ್ನು. ಪ್ಯಾಟ್ ಕಮಿನ್ಸ್ ಪಾರ್ಟಿಗೆ ಬಂದರು ಇವತ್ತು. ಆಲ್ಮೋಸ್ಟ್ ಓವರಾಲ್ ಒಂದೊಂದು ವಿಕೆಟ್ ಬೀಳ್ತಾ ಹೋಗ್ತಿತ್ತು. ಮೇ ಬಿ ಅರ್ಲಿಯಾಗಿ ವಿಕೆಟ್ಸ್ ಏನಾದರೂ ಬಿದ್ದಿದ್ದರೆ 95, 95 ಈ ಥರ 6 ಈ ಥರ ಬಿದ್ದಿದ್ರೆ ಮೇ ಬಿ ಗೇಮಲ್ಲಿ ಇರ್ತಿದ್ರು ಅನ್ಸುತ್ತೆ SRH. ಬಟ್ ಆ ಥರ ಚಾನ್ಸ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ರನ್ನೇ ಬಾಲೇ ಬಂದ್ಬಿಟ್ಟಿದ್ರು. ಸೊ ಈಸಿ ಆಯಿತು. ಸೂರ್ಯಕುಮಾರ್ ಯಾದವ್ ಅಷ್ಟೇ 15 ಬಾಲ್ಗೆ 26 ರನ್, ಅವರು ಕಮಿನ್ಸ್ಗೆ ಔಟ್ ಆದರು. ತಿಲಕ್ ವರ್ಮಾ ನಾಟ್ ಔಟು. ಹಾರ್ದಿಕ್ ಪಾಂಡ್ಯ ಲಾಸ್ಟಲ್ಲಿ ಹೊಡೆದಿದ್ರು 9 ಬಾಲ್ಗೆ 21. ಬಟ್ ಲಾಸ್ಟ್ ಬಾಲ್ 6 ಹೊಡೆದು ಗೆಲ್ಲಿಸ್ಬೇಕು ಅನ್ನೋ ಮೂಡಲ್ಲಿದ್ದು ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ರು. ಇಶಾನ್ ಕಿಶನ್ ಕ್ಯಾಚ್ ಹಿಡಿದು ಏನೋ ಅಂದರು, ಏನು ಮರ ನೀನು ಸಿಂಗಲ್ ತೊಗೊಂಡು ಅವ್ರು ಇದು ಮಾಡೋದು ಬಿಟ್ಟಂತ ಏನೋ ಅವ್ರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ನಮಂದಿರು LBW ಇಶಾನ್ ಮಲ್ಲಿಂಗಗೆ, ಮತ್ತು ಮಿಚೆಲ್ ಸ್ಯಾಂಟ್ನರ್ ಏನು ಲಾಸ್ಟ್ ಬಾಲಲ್ಲಿ ಅವರು ಔಟ್ ಆಗಿಬಿಟ್ಟಿದಾರಾ? ನಾನು ಅದು ನೋಡಿಲ್ಲ, ಮಿಸ್ ಆಯಿತು ಲಾಸ್ಟ್ ಬಾಲಲ್ಲಿ. ಬಟ್ ಹೆಂಗೋ ಮ್ಯಾಚ್ ವಿನ್ ಆದರು. 18.1 ಓವರಲ್ಲಿ 166 ರನ್ ಹೊಡೆದು 6 ವಿಕೆಟ್ ಕಳ್ಕೊಂಡು ಮ್ಯಾಚ್ ವಿನ್ ಆದರು. ಗೆಲುವಿನ ಹಾದಿ ಹಿಡಿತಿದ್ದಾರೆ ಮುಂಬೈ. ಬಟ್ SRH ಮಾತ್ರ ನನಗೆ ಯಾಕೋ XRCB ಥರನೇ ಅನಿಸುತ್ತೆ. ನಾವು ಅಷ್ಟೇ, ನಾವು ಹೊಡೆದ್ರೆ ಚಿಂದಿ ಚಿತ್ರಾನ್ನ ಮಾಡಿ ಬಿಸಾಕ್ತಿದ್ವಿ ಬೌಲರ್ಸ್ಗಳನ್ನ, ಇಲ್ಲ ಫೈಟೇ ಕೊಡ್ತಿದ್ದಿಲ್ಲ. ನೀವು ನೋಡಿದ್ರೆ RCB ಹಳೆ RCBದು ಇನ್ನು ಸ್ವಲ್ಪ ಟೈಮಲ್ಲಿ ಹೊಡಿತಾ ಇದ್ವಿ, ಬ್ಯಾಟರ್ಸ್ ಹೊಡಿತಾ ಇದ್ರು, ಬೌಲರ್ಸ್ ಡಿಫೆಂಡ್ ಮಾಡ್ತಿದ್ದಿಲ್ಲ. ಸೊ ಈ ಥರ ಎಲ್ಲ ನೋಡ್ಕೊಂಬಂದಿರೋದ್ರಿಂದ ನನಗೆ ಯಾಕೋ ಇವರು XRCB ಥರ ಆಗ್ತಿದಾರ ಅಂತ ಅನಿಸ್ತಿದೆ. ನಮ್ಮದು ಹೈಯೆಸ್ಟ್ ರನ್ಚೇಸ್ ನಮ್ಮದು ಮುಡ್ದ್ಬಿಟ್ಟು ಅವ್ರು ಆ ಪ್ಲೇಸಿಗೆ ಬಂದಮೇಲೆ ನಮ್ಮದೂ ಸ್ವಲ್ಪ ಹೋಗ್ಬಿಟ್ಟಿದೆ ಅವ್ರಿಗೆ ನಮ್ದು ಇದೆಲ್ಲ ಅಂತ. ಅನ್ಲಕ್ಕಿ ಎಲ್ಲನೂ ಅವ್ರ ಕಡೆ ವಾಲಿದೆ ಅಂತಲೇ ಹೇಳಬೇಕು. ಬಟ್ ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಟೀಮ್ SRH. ಫಸ್ಟ್ RCB ಅಂದರೆ ಇಷ್ಟ. ಸೊ RCB ಇವತ್ತು ಪಂಜಾಬ್ ಮತ್ತು RCB ಮ್ಯಾಚ್ ಇದೆ. 3ನೇ ಮ್ಯಾಚ್ ಆದರೂ 2 ಮ್ಯಾಚ್ ಸೋತಿದ್ದೀವಿ. 3ನೇ ಮ್ಯಾಚ್ ಆದರೂ ಗೆಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಅನ್ಕೋತಾ ಇದ್ದೀನಲ್ಲ, ಗೆಲ್ಲಬೇಕು. ಇರೋದೇ 5 ಮ್ಯಾಚು ನಮ್ಮ ಹೋಮ್ ಗ್ರೌಂಡಲ್ಲಿ. 5 ಮ್ಯಾಚಲ್ಲಿ 5 ಮ್ಯಾಚು ಗೆಲ್ಲಬೇಕು. ಸೊ ನಾವು ಅಟ್ಲೀಸ್ಟ್ ಯಾವತ್ತು ಈ ರನ್ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೇಬಲ್ ಎಲ್ಲ ಹಾಕೊಂಡು ಅವ್ರು ಗೆಲ್ಲಿ ಇವ್ರು ಗೆಲ್ಲ ಅನ್ನೋದಕ್ಕಿಂತ ಬಿಟ್ಟು ಟಾಪ್ 2 ಅಲ್ಲಿ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ಸಾಕು ನಮಗೆ. ಟಾಪ್ 2 ಇದ್ದರೆ ಎಂಡ್ ಮಾಡಿದ್ರೆ ಸಾಕು ನಮಗೆ. ಸೊ ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ ವಿಷಯ. ಸೊ ಈ ಸರಿ ಆದರೂ 18 ಸೀಸನ್ ಒಳ್ಳೇದಾಗಲಿ RCB ಅಂತ ಬೇಡ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.